ಬ್ರೇಕಿಂಗ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಂಡ್ಯದಲ್ಲಿ ಇವತ್ತು ಕೂಡ ಮುಂದುವರಿಯಲಿದೆ ಸ್ಟಾರ್ ಪ್ರಚಾರ. ನಿಖಿಲ್ ಪರ ಘಟಾನುಘಟಿಗಳು ಯಾವ ರೀತಿಯಾಗಿ ಕ್ಯಾಂಪೇನ್ ಅನ್ನ ನಡೆಸಲಿದ್ದಾರೆ, ಸುಮಲತಾ ಪರ ದರ್ಶನ್ ಮತಬೇಟೆ ಯಾವ ರೀತಿಯಾಗಿ ಇವತ್ತು ಕೂಡ ಮುಂದುವರಿಯಲಿದೆ, ನಿಖಿಲ್ ಪರ ಘಟಾನುಘಟಿಗಳ ಕ್ಯಾಂಪೇನ್ ಯಾವ ರೀತಿಯಾಗಿ ಇರಲಿದೆ. ಮಂಡ್ಯದಲ್ಲಿ ಒಂದ್ ಕಡೆ ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು, ಮತ್ತೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಂಪೇನ್ ಅನ್ನ ನಡೆಸಲಿದ್ದಾರೆ. ದೇವೇಗೌಡ ಹಾಗೆಯೇ ಸಿದ್ದರಾಮಯ್ಯ ಅವರ ಜಂಟಿ ಪ್ರಚಾರ ಸಭೆ ಇವತ್ತು ನಡೆಯಲಿದ್ದು, ಗುರು ಶಿಷ್ಯರ ಪ್ರಚಾರ ಸಭೆ ಕೂಡ ನಡೆಯಲಿದೆ. ದೇವೇಗೌಡ ಸಿದ್ದರಾಮಯ್ಯ ಅವರ ಜೊತೆ ನಿಖಿಲ್ ಕೂಡ ಇವತ್ತು ಪ್ರಚಾರವನ್ನ ನಡೆಸಲಿದ್ದು, ನಾಗಮಂಗಲದಲ್ಲಿ 11 ಗಂಟೆಗೆ ಮೊದಲ ಪ್ರಚಾರ ಸಭೆ ನಡೆಯಲಿದೆ. ಮಳವಳ್ಳಿಯಲ್ಲಿ ಮಧ್ಯಾಹ್ನ 2:30ಕ್ಕೆ ಪ್ರಚಾರ ಸಭೆ ನಡೆಯಲಿದ್ದು, ನಿಖಿಲ್ ಪರ ಸಿದ್ದರಾಮಯ್ಯ ದೇವೇಗೌಡ ಕ್ಯಾಂಪೇನ್ ಕೂಡ ನಡೆಸಲಿದ್ದಾರೆ. ಇನ್ನೊಂದು ಕಡೆ ನಾವು ಗಮನಿಸಬಹುದು, ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಸುಮಲತಾ ಅವರು ಕೂಡ ಮತಬೇಟೆಯನ್ನ ಮುಂದುವರಿಸಲಿದ್ದಾರೆ. ಮಳವಳ್ಳಿಯಲ್ಲಿ ಸುಮಲತಾ ಪರ ದರ್ಶನ್ ಪ್ರಚಾರವನ್ನ ನಡೆಸಲಿದ್ದು, ಒಟ್ಟು 29 ಹಳ್ಳಿಗಳಲ್ಲಿ ನಟ ದರ್ಶನ್ ಕ್ಯಾಂಪೇನ್ ಅನ್ನ ನಡೆಸಲಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಕೂಡ ನಟ ದರ್ಶನ್ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿದ್ದು, ಕೆಆರ್ಪೇಟೆಯ ವಿವಿಧ ಕಡೆ ಸುಮಲತಾ ಪ್ರಚಾರವನ್ನ ನಡೆಸಲಿದ್ದಾರೆ. 12ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸುಮಲತಾ ಮತಯಾಚಿಸಲಿದ್ದಾರೆ. ಇನ್ನು ಬೆಳಗ್ಗೆ 9 ಗಂಟೆಗೆ ಆರಂಭ ಆಗಲಿದೆ ಸುಮಲತಾ ಅವರ ಪ್ರಚಾರ ಕಾರ್ಯ. ಒಂದ್ ಕಡೆ ತೆಂಡೆಕೆರೆ, ರಾಯಸಮುದ್ರ ಸೇರಿದಂತೆ ಹಲವು ಕಡೆಗಳಲ್ಲಿ ಸುಮಲತಾ ಇವತ್ತು 9 ಗಂಟೆಯಿಂದನೇ ಪ್ರಚಾರವನ್ನ ನಡೆಸಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಕಿಕ್ಕೇರಿಯಲ್ಲಿ ಸುಮಲತಾ ಕ್ಯಾಂಪೇನ್ ಅನ್ನು ಕೂಡ ನಡೆಸಲಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಂಡ್ಯದಿಂದ. ಕೃಷ್ಣ, ಈಗಾಗಲೇ ಒಂದ್ ಕಡೆ ನಿಖಿಲ್ ಪರ ಇವತ್ತು ಗುರು ಶಿಷ್ಯರ ಪ್ರಚಾರವನ್ನು ನಡೆಸಲಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಕ್ಯಾಂಪೇನ್ ನಡೆಸಲಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅವರೇ ಸ್ವತಃ ಜೊತೆಗೆ ಅವರ ಪರವಾಗಿ ದರ್ಶನ್ನ ಕ್ಯಾಂಪೇನ್ ಇವತ್ತು ಯಾವ ರೀತಿಯಾಗಿ ಇರಲಿದೆ? ಮುಖ್ಯವಾಗಿ ಈಗಾಗಲೇ ಮಂಡ್ಯ ಅಖಾಡದಲ್ಲಿ ಮುಖ್ಯವಾಗಿ ಸ್ಟಾರ್ ನಟರ ಅಬ್ಬರ ಒಂದ್ ಕಡೆ ಆದ್ರೆ ಸುಮಲತಾ ಅಂಬರೀಶ್ ಅವರ ಪರವಾಗಿ, ಇನ್ನು ಮತ್ತೊಂದು ಕಡೆ ಇವರ ವಿರುದ್ಧವಾಗಿ ಇವತ್ತು ದೋಸ್ತಿಗಳು ಅಂದ್ರೆ ದೋಸ್ತಿ ದಿಗ್ಗಜರು ಇವತ್ತು ಅಖಾಡಕ್ಕೆ ಇಳಿತಾ ಇರುವಂತದ್ದು. ಮುಖ್ಯವಾಗಿ ಗುರು ಶಿಷ್ಯರಾಗಿರ್ತಕ್ಕಂಥ ದೇವೇಗೌಡರು ಆಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರು ಇವತ್ತು ಅಖಾಡಕ್ಕೆ ಇಳಿಯೋದ್ರ ಮೂಲಕವಾಗಿ ಒಂದು ಮತ ಬೇಟೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ 11 ಗಂಟೆ ಸರಿಸುಮಾರಿಗೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನ ದೇವೇಗೌಡರು ಜೊತೆಗೆ ಸಿದ್ದರಾಮಯ್ಯ ಜಂಟಿಯಾಗಿ ಒಂದು ಪ್ರಚಾರವನ್ನ ಕೈಗೊಳ್ತಾ ಇರುವಂತದ್ದು. ಮುಖ್ಯವಾಗಿ ರೆಬಲ್ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿ ಅವರ ಕ್ಷೇತ್ರದಲ್ಲೇ ಇವತ್ತು ಒಂದು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಇದು ಬಹಳ ಕುತೂಹಲ ಮೂಡಿಸಿರುವಂತದ್ದು. ಮುಖ್ಯವಾಗಿ ಏನು ಚೆಲುವರಾಯಸ್ವಾಮಿ ಈಗಾಗಲೇ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿಲ್ಲ, ಹೀಗಾಗಿ ಅವರಿಗೆ ತಕ್ಕ ಒಂದು ಪ್ರತ್ಯುತ್ತರವನ್ನು ಕೊಡುವಲ್ಲಿ ಇವತ್ತಿನ ಸಮಾವೇಶ ಒಂದು ವೇದಿಕೆಯಾಗಲಿದೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, ದೇವೇಗೌಡ ಆಗಿರ್ಬೋದು, ನಾಗಮಂಗಲದಲ್ಲಿ ಒಂದು ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ಒಂದು ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಒಂದು ಭಾಷಣವನ್ನ ಮಾಡಲಿದ್ದಾರೆ. ನಂತರ ಮಳವಳ್ಳಿಯಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಮೈಸೂರಲ್ಲೂ ಕೂಡ ಸಂಜೆ 5:30ಕ್ಕೆ ಮೈಸೂರಲ್ಲಿ ಏನು ವಿಜಯಶಂಕರ್ ಅವರ ಪರವಾಗಿ ಒಂದು ಪ್ರಚಾರವನ್ನ ಕೈಗೊಳ್ತಾ ಇರುವಂತದ್ದು. ಇನ್ನು ಮುಖ್ಯವಾಗಿ ಸುಮಾರು 8:30ಗೆ ಒಳಲು ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೇ ಇರತಕ್ಕಂತ ಒಳಲು ಗ್ರಾಮದಲ್ಲಿ ಇವತ್ತು ದೇವೇಗೌಡರು ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಈಗಾಗಲೇ ದೇವೇಗೌಡರಿಗೆ ಅವರದೇ ಆದಂತಹ ವ್ಯಕ್ತಿತ್ವ ಇದೆ. ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಸಾಕಷ್ಟು ಇಷ್ಟಪಡ್ತಾರೆ. ಹೀಗಾಗಿ ದೇವೇಗೌಡರು ಪ್ರಚಾರ ಮಾಡಿದ್ರೆ ಅವರಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ದೇವೇಗೌಡರ ಮುಖಾಂತರವನ್ನ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಇವತ್ತು ಪ್ರಚಾರ ಮಾಡ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಹಳ ದೊಡ್ಡ ಲಾಭವಾಗಿ ಪರಿಣಮಿಸಿರುವಂತದ್ದು. ಮುಖ್ಯವಾಗಿ ಇವತ್ತು ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಮೂಲ ಕಾಂಗ್ರೆಸ್ಸಿಗರಾಗಿರ್ಬೋದು, ಜೊತೆಗೆ ವಲಸೆ ಕಾಂಗ್ರೆಸ್ಸಿಗರು ಕೂಡ ಈಗಾಗಲೇ ಜೆಡಿಎಸ್ಗೆ ಸಪೋರ್ಟ್ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು ಜೆಡಿಎಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಅಂದ್ರೆ ಮೇಲ್ನೋಟಕ್ಕಷ್ಟೇ ಅವರು ಸಪೋರ್ಟ್ ಮಾಡ್ತಾ ಇರುವಂತದ್ದು, ಆದ್ರೆ ಒಳಗೆ ಇನ್ನೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಇವತ್ತು ಬರೋದ್ರಿಂದ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಹೇಳಿದಂತೆ ಸಿದ್ದರಾಮಯ್ಯನ ಮಾತನ್ನ ಕೇಳೋದ್ರ ಮೂಲಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಬೆಂಬಲಿಸಿದ ಇದೀಗ ಇವತ್ತು ಮುಂದಾಗಿರುವಂತದ್ದು. ಹೀಗಾಗಿ ಇವತ್ತಿನ ಗುರು ಶಿಷ್ಯರ ಇವತ್ತು ಜನರಿ ಪ್ರಚಾರ ಬಹಳ ಕುತೂಹಲ ಮೂಡಿಸಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕೃಷ್ಣ.